ದೇಶಾದ್ಯಂತ ಇ-ಫಾರ್ಮಸಿ ವಿರುದ್ಧದ ಹೋರಾಟ ತೀವ್ರಗೊಂಡಿದೆ. ಆನ್ಲೈನ್ ಔಷಧ ಮಾರಾಟಕ್ಕೆ ಕೂಡಲೇ ಬ್ರೇಕ್ ಹಾಕಬೇಕು ಅಂತ ದೇಶಾದ್ಯಂತ ದೊಡ್ಡ ಹೋರಾಟ ನಡೆದಿದೆ. ರಾಷ್ಟ್ರ ವ್ಯಾಪ್ತಿ ನಡೆದ ಈ ಹೋರಾಟಕ್ಕೆ ರಾಜ್ಯದಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು, ಎಂದಿನಂತೆ ಮೆಡಿಕಲ್ ಶಾಪ್ಗಳು ಕಾರ್ಯನಿರ್ವಹಿಸುತ್ತಿದ್ದವು. ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಆನ್ಲೈನ್ನಲ್ಲಿ ಔಷಧಿ ಮಾರಾಟಕ್ಕೆ ದೇಶದಾದ್ಯಂತ ಭಾರೀ ವಿರೋಧ. ಈ ಫಾರ್ಮಸಿ ವಿರುದ್ಧ ಸಿಡಿದೆದ್ದ ಮೆಡಿಕಲ್ ಶಾಪ್ ಮಾಲೀಕರು. ಈಗೇನಿದರೂ ಫಾಸ್ಟ್ ದುನಿಯಾ, ಯಾವುದೇ ಕೆಲಸ ಆದ್ರೂ ಫಟಾಫಟ್ ಅಂತ ಆಗ್ಬೇಕು. ಅದು ಊಟ ಆದ್ರೂ ಸರಿ, ಮೆಡಿಸಿನ್ ಆದ್ರೂ ಸರಿ, ಎಲ್ಲದಕ್ಕೂ ಆನ್ಲೈನ್ನಲ್ಲೇ ಆರ್ಡರ್ ಮಾಡಿಕೊಳ್ತಿದ್ದಾರೆ ನಮ್ಮ ಜನ. ಆದ್ರೆ ಹೀಗೆ ಆನ್ಲೈನ್ ಗಿಳಿಗೆ ಬಿದ್ದಿರೋ ನಮ್ಮ ಜನರು ತಮಗೆ ಗೊತ್ತಿಲ್ಲದೆ ತಮ್ಮ ಆರೋಗ್ಯವನ್ನ ತಾವೇ ಹಾಳು ಮಾಡಿಕೊಳ್ತಿದ್ದಾರೆ. ಇದಕ್ಕೆ ಸೂಕ್ತ ಉದಾಹರಣೆ ಈ ಫಾರ್ಮಸಿಗಳು. ಎಸ್, ಇಡೀ ದೇಶದಾದ್ಯಂತ ಈಗ ಆನ್ಲೈನ್ ಮೆಡಿಸಿನ್ ಮಾರಾಟ ದಿನದಿಂದ ದಿನಕ್ಕೆ ಭಾರೀ ಪ್ರಮಾಣದಲ್ಲಿ ಹೆಚ್ಚಾಗ್ತಿದೆ. ಮೆಡಿಸಿನ್ ಹೋಮ್ ಡೆಲಿವರಿ ಪ್ರಮಾಣ ಸದ್ಯ ನಗರ ಪ್ರದೇಶಗಳಲ್ಲಿ 25% 30% ಗ್ರಾಮೀಣ ಪ್ರದೇಶಗಳಲ್ಲಿ 5% ಆದರೆ ಈ ಫಾರ್ಮಸಿಗಳಿಂದ ಜನರ ಆರೋಗ್ಯದ ಮೇಲೆ ಆಗ್ತಿರೋ ಸೈಡ್ ಎಫೆಕ್ಟ್ಗಳ ವಿರುದ್ಧ ಇಂದು ದೇಶದಾದ್ಯಂತ ಬಂದ್ಗೆ ಕರೆ ಕೊಡಲಾಗಿತ್ತು. ರಾಜ್ಯದಲ್ಲಿ ಈ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು, 98% ಮೆಡಿಕಲ್ ಶಾಪ್ಗಳು ಎಂದಿನಂತೆ ಕಾರ್ಯನಿರ್ವಹಿಸಿದ್ವು. ಒಂದ್ ಕಡೆ ಕೆಸಿಡಿಎ ಸಂಘಟನೆ ಸಂಪೂರ್ಣ ಬೆಂಬಲ ಸೂಚಿಸಿ ಮೆಡಿಕಲ್ ಶಾಪ್ಗಳನ್ನ ಬಂದ್ ಮಾಡಿದರೆ, ಮತ್ತೊಂದೆಡೆ ಕೆಪಿಆರ್ಡಿಒ ಸಾರ್ವಜನಿಕರ ಹಿತದೃಷ್ಟಿಯಿಂದ ಬಂದ್ಗೆ ದೂರ ಉಳಿದು ಕಪ್ಪು ಪಟ್ಟಿ ಧರಿಸಿ ನೈತಿಕ ಬೆಂಬಲ ನೀಡಿದ್ದು ವಿಶೇಷವಾಗಿತ್ತು. ಈ ಫಾರ್ಮಸಿ ವಿರುದ್ಧದ ಹೋರಾಟದ ಎಫೆಕ್ಟ್ ಎನ್ನುವಂತೆ ಸಿಲಿಕಾನ್ ಸಿಟಿಯ ಮೆಜೆಸ್ಟಿಕ್ ಸೇರಿದಂತೆ ನಗರದ ಹೃದಯ ಭಾಗದಲ್ಲೇ ಕೆಲವು ಪ್ರಮುಖ ಔಷಧ ಅಂಗಡಿಗಳು ಸಂಪೂರ್ಣ ಬಂದ್ ಆಗಿದ್ದವು. ನೀವು ನಮ್ಮ ಅಂಗಡಿಗೆ ಬರ್ಬೋದು, ಮೆಡಿಸಿನ್ಸ್ ತಗೋಬಹುದು. ನಾವೇ ಇಲ್ದಾಗ ಆನ್ಲೈನಿಂದ ಬರಬೇಕು ಅಂದರೆ ಅವಾಗ ಅವ್ರೇನು ಮಾಡ್ತಾರೆ ಅಂದರೆ ಹೊಸ ಸಿಸ್ಟಮ್ ಕೊಡ್ತಾರೆ. ಅವ್ರು ನಿಮಗೆ ಫಾಸ್ಟ್ ಡೆಲಿವರಿ, 500 rupees ಎಕ್ಸ್ಟ್ರಾ ಚಾರ್ಜಸ್ ಅಂತಾರೆ. ಆಮೇಲೆ ಒಂದು ಸೀಟ್ ಕ್ರಾಸಿಂದ ಬೇಕು ಅಂದರೆ 1 week ಡೆಲಿವರಿ ಟೈಮ್ ಅಂತಾರೆ. ಈಗ ನೀವು ಬೇಕಾದ್ರೆ ನೋಡಿ, ಕೆಲವೊಂದು ಪ್ರಾಡಕ್ಟ್ಸ್ ಆನ್ಲೈನಲ್ಲಿ ನೋಡಿದ್ರೆ ಅವರು 2 days ಸಪ್ಲೈ ಅಂತಾನೆ, ಒಂದಕ್ಕೆ 3 days ಸಪ್ಲೈ ಅಂತಾನೆ, ಇನ್ನೊಂದಕ್ಕೆ ನಾಟ್ ಇನ್ ಸ್ಟಾಕ್ ಅಂತಾನೆ. ನಮ್ದಲ್ಲಿ ಆ ಥರ ಇಲ್ಲ. ಇದು ಎಲ್ಲ ವಿಷಯನೂ ಪಕ್ಕಕ್ಕಿಟ್ಟು ನಮ್ಮ ಭಾರತದ ಸಾರ್ವಭೌಮತ್ವದ ಪ್ರಕಾರ ಅವರಿಗೆ ಏನು ಲೈಸೆನ್ಸೇ ಕೊಟ್ಟಿಲ್ಲ. ಏನು ಆ ಲೈಸೆನ್ಸ್ ಕೊಟ್ಟಿಲ್ಲದೆ ಇರೋವಾಗ ಅವರು ವ್ಯಾಪಾರ ಮಾಡ್ತಾ ಇದ್ದಾರೆ ಅಂದರೆ ಸರ್ಕಾರ ನೋಡಬೇಕಾಗಿರೋ ಕೆಲಸ ಅಲ್ವಾ? ಅಷ್ಟೇ ಹೇಳೋದು ನಾನು ಇದು ಮಾಡ್ತೀನಿ. ಒಟ್ಟಿನಲ್ಲಿ ಈ ಫಾರ್ಮಸಿ ವಿರುದ್ಧದ ಈ ಹೋರಾಟ ಈಗ ರಾಜ್ಯದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದೆ. ಒಂದು ಕಡೆ ಪರಂಪರಾಗತ ಔಷಧ ವ್ಯಾಪಾರಿಗಳ ಉಳಿವಿನ ಪ್ರಶ್ನೆ, ಮತ್ತೊಂದೆಡೆ ಸಾರ್ವಜನಿಕರ ಆರೋಗ್ಯ ಸೇವೆಗೆ ತೊಂದರೆಯಾಗಬಾರದೆಂಬ ವಾದ. ಈ ಎರಡರ ಮಧ್ಯೆ ಇದೀಗ ಸರ್ಕಾರ ಆನ್ಲೈನ್ ಡ್ರಗ್ ಸೇಲ್ಸ್ ಬಗ್ಗೆ ಯಾವ ಕಠಿಣ ನಿರ್ಧಾರ ಕೈಗೊಳ್ಳುತ್ತದೆ ಅನ್ನೋದು ಭಾರೀ ಕುತೂಹಲ ಮೂಡಿಸಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.